ಏನಪ್ಪ ಇವು ಮಾತ್ರೆ ಇದ್ದಂಗಿದಾವೆ. ಯಾತ್ರ ಮಾತ್ರೆ ಇಲ್ಲಿ ಯಾಕೆ ಬಚ್ಚಿ ಕೇಳಿವಳು? ಅಲ್ಲ, ಈ ಮಾತ್ರೆನ ತಗೊಂಡೋಗಿ ಯಾರಿಗೂ ಕಾಣಿದ್ದಿರೋ ಜಾಗದಕ್ಕೆ ಯಾಕೆ ಬಚ್ಚಿ ಕಿಳುವು? ಯಾಕಿರ್ಬೋದು? ನಾನೇನೋ ಕಸ ಪಸ ಹೊಡ್ಕಮನ ಅಂತಾನ ಆ ಗೂಡ್ನಾಗೆ ಊಟ ಹಿಂಗೆ ಬಗ್ಗಿ ಹೊಡ್ಕೊಂಡ್ರೆ ಇದು ಬಂತು. ಇದೆಲ್ಲಿಂದ ಬಂತು? ಯಾತ್ರ ಮಾತ್ರೆ ಇರ್ಬೋದು. ಯಾರ್ದಿರ್ಬೋದು? ಯಾತ್ರ ಮಾತ್ರೆನೋ ಏನೋ, ಯಾತಕ್ಕೆ ತಂದೇವಳು ಏನೋ. ಇದು ಯಾತ್ರ ಮಾತ್ರೆ ಅಂತ ಹೆಂಗೆ ನನಗೆ ಓದಕ್ಕೂ ಬರಲ್ಲ. ನಿಮ್ಮ ಮೇಲೆ ಯಾಕೆ ಬರ್ತೈತಿ ಅಂತಾನ. ಏನು ಮಾಡೋದು? ಯಾರನ್ನು ಕೇಳೋದು? ಯಾರನ್ನು ತೋರಿಸೋದು? ಯಾರಿಗೆ ತೋರಿಸೋದು? ಹಾಗೆ ಮಾಡ್ತೀನಿ. ಕಮಲನ ಹತ್ರನೇ ತಗೊಂಡೋಗ್ತೀನಿ. ಹೆಂಗಿದ್ರೆ ಅವಳು ಒಂದಿಟ್ಟು ಜಾಸ್ತಿ ಓದವಳಂತೆ. ಅದೆಲ್ಲ ಅವಳಿಗೆ ಮಾತ್ರೆ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ಯಾತ್ರ ಮಾತ್ರೆ ಏನು ಎತ್ತ ಅಂತಾನ. ಯಾಕೆ ಅಲ್ಲಿಗೆ ಬಚ್ಚಿಕ್ಕವಳೆ? ಈಗಲೇ ಹೋಗ್ತೀನಿ ನೋಡೋಣ. ಯಾತ್ರ ಮಾತ್ರೆ ಅಂತ ನಾನು ತಿಳ್ಕೊಂಬ್ಲೇಬೇಕು. ಅಲ್ಲ, ನುಂಗಕ್ಕೆ ತಂದಿದ್ರೆ ಯಾಕೆ ಅವಳು ಅಲ್ಲಿಗೆ ಬಚ್ಚಿಕ್ಬೇಕಾಯ್ತು ಕವರ್ನಾಗ ಸುತ್ತಿ? ರಾಜ ಮಿಲ್ಲೇ ಇದ್ದಾಳೆ. ಈ ಮಾತ್ರೆ ಏನು ಮಾತ್ರೆ ಯಾಕೆ ತಂದಿದ್ಯಾ ಅಂದರೆ ಬೇಡ ಬೇಡ, ಅವಳಿಗೆ ಗೊತ್ತಾಗೋದು ಬೇಡ. ಹಂಗೆ ಹಿಡ್ಕಮ್ಮನ ಹಿಂದಕ್ಕೆ. ಏನು ಮಾಡೋದು? ಈ ಕೈಯೇ ಕಾಣ್ತಾವಲ್ಲ. ಹೌದೌದು, ಜಾಕೆಟ್ನಾಗ ಇಕ್ಕವನ. ಅಯ್ಯೋ ಚುಚ್ಚುತ್ತೇನಪ್ಪ. ಆದರೂ ಆಗಲಿ ಪರವಾಗಿಲ್ಲ. ಓ, ಏನು ನೆಂಟರು ಬೀಗರು ಅಲ್ಲೇ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದೆಯಲ್ಲ? ಬಾರಜ್ಜೆ ಬಾ. ಯಾಕೆ ಎಲ್ಗೋದ್ಲು ನನ್ನ ಮಗಳು? ನಿನ್ನ ಮಗಳು ಎಲ್ಗೋದ್ಲು ಅಂತ ನನಗೇನಮ್ಮ ಗೊತ್ತಿರುತ್ತೆ, ನಿನಗೆ ಗೊತ್ತಿರುತ್ತಮ್ಮ. ಅಲ್ಲ, ಅವಳು ನನ್ನ ಮಗಳೇ ಸರಿ. ಆದ್ರೆ ಇವಾಗ ನಿಮ್ಮ ಮನೆ ಸೊಸೆ ಅಲ್ಲ, ಅತ್ತೆ ಆದವಳಿಗೆ ನಿನಗೆ ಹೇಳೋಗ್ದೇ ಇರ್ತಾಳ ನಮ್ಮ ಸರೋಜ? ಅಂತ ಸೊಸೆನ ಪಡಿಬೇಕು ಅಂದ್ರೆ ನೀನು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ತಗ. ಹೌದೌದು, 7 ಜನ್ಮದಲ್ಲ, 21 ಜನ್ಮದ ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ ನಿನ್ನ ಮಗಳಂತ ಸೊಸೆನ್ ಪಡಿಯಕ್ಕೆ. ಅಲ್ಲ, ನಿನ್ನ ಮಗಳು ಎಲ್ಗೋದ್ಲು, ಏನು ಸುಡ್ಗಾಡೋ ಯಾರಿಗೆ ಗೊತ್ತು. ಎಲ್ಲ ದೇವಸ್ಥಾನಕ್ಕೂ ಎಲ್ಗೋ ಹೋಗ್ತೀನಿ ಅಂತ ಅಂತಿಲ್ಲಮ್ಮ. ನೀನು ಹೋಗಿಲ್ವೇನು? ನಾನು ನೀನು ಹೋಗಿರ್ತೀಯೇನೋ ಅಂತ ಅನ್ಕೊಂಡಿದ್ದೆ. ಇಲ್ಲ, ನಮ್ಮಂತ ಬರ್ಲಿಲ್ಲ ಅವಳು. ಹೌದಾ? ಅಯ್ಯೋ, ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಲು. ಹಂಗ ನೀನು ಮಂತಾಗಿರ್ಲಿಲ್ವೇನೋ ಪಾಪ. ಅವಳು ಒಬ್ಳೆ ಹೋಗ್ಯವಳೆ. ಹೋಗು. ನಾನೇ ಹೇಳ್ತಾ ಇದ್ದೀನಲ್ಲ. ಯಾವ ದೇವಸ್ಥಾನಕ್ಕೆ? ನಮ್ಮೂರಾಗ ಯಾವ ದೇವಸ್ಥಾನ ಐತೆ? ಆ ದೇವಸ್ಥಾನಕ್ಕೆ. ಓ, ರಂಗಪ್ಪನ ಗುಡಿ ತಕ. ಸರಿ ಸರಿ, ಹೋಗಿ ಬರ್ತೀನಿ ಹೇಳು. ಉಂಡೆನ ಕಾಲೇನೆ? ಉಂಡೆ ಹೋಗು. ಮೊದ್ಲು ಪೂಜೆ ಆಗ್ತೈತೇನೋ, ಮೊದ್ಲು ಹೋಗು. ಹೋಗಿ ಜಲ್ದು. ಸರಿ ಆಯ್ತು, ಹೋಗ್ತೀನಿ. ಮತ್ತೆ ಯಾಕೆ ತಿರುಗ್ತಾ ಇದ್ಯಾ? ಹೋಗಿ ಪುಟ್ಟಮ್ಮ, ಹೋಗು. ಅಲ್ಲ, ನೀನು ಯಾಕೆ ಬಂದೆ ಅಂತ ಹೇಳೇ ಇಲ್ಲ ನಮ್ಮಂತಕ್ಕೆ. ಅದು ಅದು ನೀನು ಮಂತಾಗಿದ್ದೀಯೋ ಅಥವಾ ದೇವಸ್ಥಾನಕ್ಕೆ ಹೋಗಿದ್ಯೋ ಅಂತ ಬಂದೆ. ಹಂಗೆ ನನಗೂ ಬೇಜಾರಾಗ್ತಿತ್ತ. ಕಮಲಮ್ಮಿದ್ರೆ ಒಂದು ಸ್ವಲ್ಪನ ಮಾತಾಡೋಣ ಅಂತ ಬಂದೆ. ನಮ್ಮನೆಗೆ ಯಾಕನ ಬಕ್ಕಾಗ್ಲಿಲ್ಲ. ಒಂದಿಟ್ಟು ಹಂಗೇನೆ ಏನು ಸಾರು ಮಾಡಿ ಕೇಳ್ಕೊಂಡು ಏನಾನ ಮಾಡಿದ್ರೆ ಒಂದಿಟ್ಟು ಇಸ್ಕೊಂಡೋಗೋಣ ಸಾರ ಅಂತ ಬಂದೆ. ಹೋಗು. ಕಮಲ ಇದ್ದಾಳೆ ಒಳಗೆ? ಹೌದಾ? ಇದ್ದಾಳೆ. ಹೋಗು. ನಿನಗೆ ನನ್ನ ಮಗಳು ಮಾಡಿರೋ ಸಾರು ಇಡ್ಸಲ್ಲ, ಈ ಕಮಲಿ ಮಾಡಿರೋ ಸಾರು ಇಡ್ಸುತ್ತೆ. ನಿನಗೂ ಅಷ್ಟೇ. ನಿನ್ನ ಸೊಸೆ ಮಾಡಿರೋ ಸಾರು ಇಷ್ಟ ಆಗಲ್ಲ, ನನ್ನ ಸೊಸೆ ಮಾಡಿರೋ ಸಾರು ನಿನಗಿಷ್ಟ ಆಗುತ್ತೆ. ಹೋಗು. ಹೋಗಿ. ಇನ್ನು ಏನು ಮಕ ನೋಡ್ತಾ ಇದ್ದೀಯ ನಿಂತ್ಕೊಂಡು? ಪೂಜೆ ಆಗುತ್ತೆ, ಪೂಜೆಗೂ ಮುಂಚೆಲೆ ಹೋಗ್ಬೇಕು. ಇವಳು ಯಾಕೆ ಬಂದಾಳೋ ಏನೋ ಕಮಲಿತಾಗಿ. ಅದೇನು ಮಾತಾಡ್ತಾಳು ಈ ಮುದುಕಿ? ಕಮಲಾ, ಏನ್ ದೊಡಮ್ಮ, ಏನ್ ಕರೆದಿದ್ದು? ಬಾ ಕುಕ್ಕ ಬಾ. ಅಯ್ಯೋ, ನಾನು ಕುಕ್ಕಮ್ಮಕ್ಕೆ ಬಂದಿಲ್ಲ ಕಣೆ. ನಿನ್ನ ಏನೋ ಒಂದಿಟ್ಟು ಕೇಳಬೇಕಾಗಿತ್ತು, ಅದಕ್ಕೆ ಬಂದೆ. ಮನೆಗೆ ಇನ್ಯಾರು ಇಲ್ವಾ? ನಿನ್ನ ಗಂಡ, ನಿಮ್ಮ ಮಾವ ಯಾರೂ? ಇಲ್ಲ, ನಮ್ಮ ಮಾವ ನನ್ನ ಮಗಳನ್ನ ಎಲ್ಲ ಎತ್ಕೊಂಡು ಹೋದ್ರು. ನನ್ನ ಗಂಡ ಹೊಲ್ತಕ್ಕೆ ಹೋಗಿದ್ದಾರೆ. ಹೇಳಿ ದೊಡಮ್ಮ, ಏನು? ಹೌದಾ, ಒಳ್ಳೇದಾಯ್ತು. ಇದು ನೋಡಿ ಕಮಲ, ಇದು ಯಾವುದು ಇದು ಮಾತ್ರೆ? ಇದನ್ನ ಏನಕ್ಕೆ ನುಂಗ್ತಾರೆ ಅಂತಾನ ಒಂದಿಟ್ಟು ನೋಡಿ ಹೇಳೆ. ನನಗೆ ಓದಕ್ಕೆ ಬರಲ್ವಲ್ಲ, ಅದಕ್ಕೆ ತಕೊಂಬಂದೆ. ಸರಿ ಕೊಡಿ ದೊಡಮ್ಮ, ನಾನು ನೋಡ್ತೀನಿ. ಇದು ಇದು ಹೊಟ್ಟೆ ಏನಾದ್ರು ಕಟ್ಕೊಂಡಿದ್ರೆ ಅಥವಾ ಹೊರಗಡೆಗೆ ಹೋಗಿದ್ರೆ ಬೇದಿ ಆಗೋರಿಗೆ ಕೊಡ್ತಾರಲ್ಲ, ಆ ಮಾತ್ರೆ ಇದ್ದಂಗಿದೆಯಲ್ಲ. ಹೌದು, ಇದನ್ನು ನಮ್ಮ ಅಜ್ಜಿಗೆ ಒಂದ್ಸಲ ಕೊಟ್ಟಿದ್ರು. ಕಮಲಾ, ಯಾವ ಮಾತ್ರೆನಿದು? ಏನಕ್ಕೆ ನುಂಗ್ತಾರೆ? ಇದು ಹೊಟ್ಟೆ ಕಟ್ಕೊಂಡಿದ್ರೆ ಹೊರಗಡೆಗೆ ಹೋಗಿಲ್ಲ ಅಂದ್ರೆ 2 ದಿವಸ 3 ದಿವಸ ಅದಕ್ಕೆ ಕೊಡ್ತಾರೆ. ಬೇದಿ ಆಗೋ ಮಾತ್ರೆ ಇದು.
ಆ ಬೇದಿ ಆಗೋ ಮಾತ್ರನಾ? ಬೇದಿ ಆಗೋದ ನಿಲ್ಲೋ ಮಾತ್ರನಾ? ಇಲ್ಲ ಮಾತ್ರ ಅಲ್ಲ ದೊಡಮ್ಮ, ಇದು ಬೇದಿ ಆಗೋ ಮಾತ್ರ. ಇದು ನುಂಗಿದ್ರೆ ಬೇದಿ ದಿವಸಕ್ಕೆ ಒಂದು 10-15 ಸಲ ಆಗುತ್ತೆ, ಸುಸ್ತಾಗ್ಬಿಡ್ತಾರೆ. ಆ ಥರ ಆಗುತ್ತೆ. ಆಮೇಲೆ ಇದನ್ನ ನುಂಗಿಂಗಿರ. ಹೌದೇನೆ ಕಮಲಾ, ಹಂಗಾಗುತ್ತಾ? ಹಂಗಾದ್ರೆ ಇದು ಬೇದಿ ಆಗೋ ಮಾತ್ರೆನಾ? ಮತ್ತೆ ನಮ್ಮನೆಗೆ ಯಾರು ತಂದಿಕ್ಕಿರು ಇದನ್ನ? ಯಾರೋ ನಿಮ್ಮನೆಯವರು ಯಾರೋ ತಂದಿರ್ಬೇಕೇನೋ. ಇಲ್ಲ ಕಣೆ, ನಮ್ಮನೆಗೆ ಯಾರಿಗೂ ಹಂಗೆಲ್ಲನ ಏನು ತೊಂದರೆ ಇಲ್ಲ. ಎಲ್ಲರೂ ಅಚ್ಚುಕಟ್ಟಾಗೆ ಇದ್ದಾರೆ, ಹೊರಗಡೆಗೆಲ್ಲ ಹೋಗ್ತಾರೆ. ಆದರೆ ಇದನ್ನ ನೆನೆಸ್ಕೊಳ್ಳಿ, ಯಾರಾದರೂ ಸರೋಜಕ್ಕ ಏನಾದರೂ ತಂದಿದ್ರಾ ಅಂತಾನ, ಅಥವಾ ಮಹೇಶ್ ಅಣ್ಣ ಏನಾದರೂ ತಂದಿದ್ರಾ ಯಾಕಾದ್ರೂ ಅವ್ರಿಗೇನಾದರೂ ತೊಂದರೆ ಆಗಿ ನಿಮಗೆ ಹೇಳ್ದಲೇನೆ? ಇಲ್ಲ ಇಲ್ಲ, ಇಂಥ ಮಾತ್ರೆ ನಾನು ನುಂಗಿದ್ದು ನೋಡೂ ಇಲ್ಲ. ಎಂದು ಅವನಿಗೆ ಈ ಥರ ತೊಂದರೆ ಆಗೈತೆ ಅಂತ ನಾನು ಕೇಳೂ ಇಲ್ಲ. ಆದರೆ ಈ ಮಾತ್ರೆನ ಕವರ್ನಾಗ ಸುತ್ತಿ ಹಿಂದೆ ಗೂಡ್ನಕ್ಕೆ ಹಿಂದೆ ಕಿಕ್ಕಿದ್ಲು. ಅವಳೇ ಇಕ್ಕೆವಳೆ ಅಂತ ಅನ್ಸುತ್ತೆ. ಯಾಕೆ ಇಕ್ಕೆವಳೋ ಗೊತ್ತಿಲ್ಲ ಅಡುಗೆ ಮನೆಗೆ. ಹೌದಾ, ಸರೋಜಕ್ಕ ಇಕ್ಕಿದಾರಾ? ಅಂದರೆ ಏನಪ್ಪ ಇದು? ಅಂದರೆ ಅವತ್ತು ಈ ದೊಡ್ಡಮ್ಮಗೆ ಬೇದಿ ಆಗಿತ್ತಲ್ಲ, ಅದಕ್ಕೆ ಕಾರಣ ಈ ಮಾತ್ರೆನಾ? ಇದ್ರೂ ಇರ್ಬೋದು. ನನಗೆ ಯಾಕೋ ಈಗ ಹಂಗೆ ಅಂತ ಅನ್ನಿಸ್ತೈತೆ. ಕಮಲಾ ಕಮಲಾ, ಏನತ್ತೆ? ಏನು ಯೋಚನೆ ಮಾಡ್ತಾ ಇದೆಯಾ? ಏನೂ ಇಲ್ಲ ದೊಡ್ಡಮ್ಮ, ಅದು ಏನೋ ನೆನಪಾಯ್ತು, ಅದಕ್ಕೆ ನನಗೆ ಭಯವಾದಂಗೆ ಆಗ್ತೈತೆ. ಅದನ್ನ ಹೇಳೋದು ಹೆಂಗೆ ಅಂತ. ಯಾಕೆ? ಏನತ್ತೆ? ಏನಾಯ್ತು ಹೇಳು. ಏನು ಎದುರ್ಕೊಂಬಕ್ಕೆ ಹೋಗ್ಬೇಡ. ಹಂಗಲ್ಲ, ಅದೇ ಹೋದ್ವಾರ ಏನೋ ನಿಮಗೆ ಬೇದಿಯಾಗಿತ್ತಲ್ವಾ ಒಂದು ದಿವಸ. ಅವತ್ತು ಫುಲ್ಲು ಸುಸ್ತಾಗ್ಬಿಟ್ಟಿದ್ರಿ, ನೀವು ಎದ್ದಾಳಕ್ಕೆ ಆಗ್ತಾ ಇರಲಿಲ್ಲ. ಒಂದು ದಿವಸ 2 ದಿವಸ. ಹೌದೌದು, ಹಂಗೆ ಆಗಿತ್ತು. ಅಂದರೆ ಈ ಮಾತ್ರೆನ ಅವಾಗೇನಾದರೂ ನೀವು ಮರ್ತೇನಾದ್ರು ಈ ಮಾತ್ರೆ ತಗೊಂಡಿದ್ರಾ, ಅಥವಾ ಯಾವುದಾದ್ರೂ ಊಟದಾಗ ಏನಾದರೂ ಕಲಸ್ಕೊಂಡು ಪುಡಿ ಮಾಡಿ ಏನಾದರೂ ತಿಂದಿದ್ರಾ, ಅಥವಾ ಯಾತ್ರಾಗಾದ್ರೂ ಹಾಲಾಗೋ ಕಾಪಿಗೋ ಏನಾದರೂ ಹಾಕ್ಕೊಂಡು ಕುಡ್ದಿದ್ರಾ ಅಂತ, ಅಥವಾ ಕುಡಿಸಿದ್ರಾ ಯಾರಾದರೂ ಅಂತ. ನನಗೂ ಅದೇ ಅನುಮಾನ ಐತೆ ಕಣೆ. ನಾನಂತೂ ಬೇಕು ಅಂತ ಈ ಮಾತ್ರೆ ಅಂತೂ ಎಂದೂ ನುಂಗಿಲ್ಲ, ಅಥವಾ ಯಾತ್ರಕ್ಕಾದ್ರೂ ಹಾಕ್ಕೊಂಡು ತಿಂದಿಲ್ಲ. ನನಗೆ ಆ ಸರೋಜನ ಮೇಲೆ ಅನುಮಾನ ಬತ್ತೈತೆ. ಅವಳೇನೆ ಊಟದಾಕಿ ಇದನ್ನೇನಾದ್ರೂ ಪುಡಿ ಮಾಡಿ ಕಲ್ಸ್ಕೊಟ್ಟಿದ್ಲೋ ಏನೋ. ಅವತ್ತು ಉಪ್ಪಿಟ್ಟು ಮಾಡಿದ್ಲು. ಆ ಉಪ್ಪಿಟ್ಟು ತಿಂದ ಮೇಲೇ ನನಗೆ ಬೇದಿ ಶುರುವಾಗಿದ್ದು. ಅಂದರೆ ಆ ಉಪ್ಪಿಟ್ಟನಕ್ಕೆ ನನಗೆ ಮಾತ್ರನ ಈ ಬೇದಿ ಮಾತ್ರ ಕುಟ್ಟಿ ಕಲಿಸ್ಕೊಟ್ಟಿದ್ಲ. ನಾನು ಹಂಗೂ ಇದೇನೇ ಇದು ಯಾರೋ ಕೈಯಾಗೆಲ್ಲ ಕಲಿಸ್ದಂಗೈತೆ ಅಂದರೆ ನಾನು ಹಿಂಗೆ ಅಂದೆ ಚಮಚದಾಗ ಆರ್ಲಿ ಅಂತ ಹೇಳಿಳು ಆ ಸರೋಜ. ಅಂದರೆ ಪಕ್ಕ ನನಗೆ ಬೇದಿ ಆಗಿರೋದು ಕಾರಣನೇ ಈ ಮಾತ್ರೆ ಅಲ್ವೇನೆ ಕಮಲಾ? ಯಾಕೋ ನನಗೂ ಹಂಗೆ ಅನ್ನಿಸ್ತೈತೆ ದೊಡ್ಡಮ್ಮ. ಅಲ್ಲ ಸರೋಜಕ್ಕ ಯಾಕೆ ಈ ಥರ ಮಾಡಿದ್ರು? ಈ ಮಾತ್ರೆನ ನಿಮಗೆ ಹಾಕಿ ನಿಮಗೆ ಬೇದಿ ಆಗಂಗೆ ಮಾಡಿದ್ರು ಅಂತಂದರೆ, ಅಲ್ಲ ನಿಮ್ಮ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ಅವ್ರಿಗೆ? ದ್ವೇಷ ಅಲ್ಲ, ಕೊಬ್ಬು ಅವಳಿಗೆ. ನನ್ನ ಈ ಮನೆ ಬಿಟ್ಟು ಓಡಿಸ್ಬೇಕು, ಈ ಊರು ಬಿಟ್ಟೆ ಓಡಿಸ್ಬೇಕು ಅಂತನ ಏನೋ ಕಿತಾಪತಿ ಮಾಡ್ಯವಳೆ. ನಾನು ಬಂದಾಗಿಂದ ಅವಳಿಗೆ ನನ್ನ ಕಂಡ್ರೇನೆ ಆಗ್ತಾ ಇರಲಿಲ್ಲ. ನಾನೇನ ಹೇಳಿದ್ರೆ ಸಾಕು ಊರ್ದು ಬೀಳಾಳು. ನೀನು ಯಾವಾಗ ಹೋಗ್ತೀಯ ಊರಿಗೆ ಅಂತ ಅಂಬಳು. ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂದಿದ್ದಕ್ಕೆ ಎಲ್ಲ ನಾ ಹಿಂಗೆ ಬೇದಿ ಮಾತ್ರೆ ತಂದು ನನಗೆ ಬೇದಿ ಆಗಂಗೆ ಮಾಡ್ಯವಳೆ ಲೌಡಿ. ಹೌದೌದು, ಸರೋಜಕ್ಕನಿಗೆ ನಿಮ್ಮನ್ನು ಕಂಡ್ರೇನೆ ಆಗಲ್ಲ. ಅವರೇ ಮಾಡಿರ್ಬೋದು, ಹೇಳಕ್ಕಾಗಲ್ಲ. ಈಗಲೇ ಹೋಗಿ ಮಹೇಶ್ ಅಣ್ಣಗೆ ಹೇಳ್ಬತ್ತೀನಿ ನೀರು. ಅಯ್ಯೋ ಕಮಲಾ, ಬೇಡ. ಓ ದೊಡ್ಡಮ್ಮ, ಇಂಥ ವಿಷಯನೆಲ್ಲ ಮುಚ್ಚಿಡಬಾರ್ದು. ಇನ್ನೊಂದು ದಿವಸ ಇನ್ನೇನಾದ್ರೂ ಮಾಡಿ ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ಏನ್ ಗತಿ? ಈ ವಿಷಯ ಇಲ್ಲಿಗೆ ಬಿಡಬಾರ್ದು. ಮಹೇಶ್ ಅಣ್ಣಂಗೆ ಹೇಳಿ ಆ ಸರೋಜಕ್ಕನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಸುಮ್ಮನೆ ಇರು. ಅಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಬೇದಿಯಾಗಿ ಸುಸ್ತಾಗಿ ನಿಮ್ಗೇನೆ ಏನಾದ್ರೂ ಆಗ್ಬಾರ್ದಾಗಿದ್ರೆ ಅಲ್ವಾ? ಕಮಲಾ, ನೀನು ಹೇಳ್ತಾ ಇರೋದು ಸರಿಯಾಗಿ ಐತೆ. ಆದ್ರೆ ಈಗ ನೀನು ಈ ವಿಷಯನ ಯಾರ ತಗೋನು ಹೇಳಕ್ ಹೋಗ್ಬೇಡ. ಅಯ್ಯೋ ಯಾಕೆ ದೊಡ್ಡಮ್ಮ? ಅಲ್ಲ ಇಂಥ ಸೀರಿಯಸ್ ಆಗಿರೋ ವಿಷಯನ ಯಾರ ತಗೋ ಹೇಳ್ಬೇಡ ಅಂತಿದ್ಯಾ? ಹೇಳಲೇಬೇಕು ನಾನು. ನೀನು ಸುಮ್ಮನಿರು. ನೀನು ಸೊಸೆ ಪರವಾಗಿ ವಹಿಸ್ಕೊಂಡು ಬರಬೇಡ ನೀನು. ಮಗ ಸೊಸೆ ಜಗಳ ಆಡ್ತಾರೆ ಅಂತ ತಾನೇ ನೀನು ಇದನ್ನ ಮುಚ್ಚಿಡಕ್ಕೆ ಹೇಳ್ತಾ ಇರೋದು? ಜಗಳ ಆಡ್ಲಿ ಬಿಡು. ಅಲ್ಲ ಇಂಥ ಕೆಲಸ ಮಾಡ್ತಾರೆ ಯಾರಾದ್ರೂ? ಕಮಲಾ, ಮೊದಲು ನಿಂತ್ಕ, ಇಲ್ಲಿ ನಿಂತ್ಕ. ಓ ಏನ್ ದೊಡ್ಡಮ್ಮ, ಈ ವಿಷಯ ಹೇಳೋಣ ಬಿಡಿ. ನೀನೇನು ಯಾರ ತಗೋ ಹೇಳಕ್ ಹೋಗ್ಬೇಡ. ಆ ಸರೋಜನ್ಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಯಾರ ತಗೋ ಬಾಯಿ ಬಿಡಕ್ ಹೋಗ್ಬೇಡ. ಈ ವಿಷಯನ ನಿಮ್ಮ ಮಾವನ್ ತಗಾಗ್ಲಿ ಅತ್ತೆ ತಗಲಿ ನಿನ್ ಗಂಡನ್ ತಗೋ ಹೇಳಕ್ ಹೋಗ್ಬೇಡ. ಗೊತ್ತಾಯ್ತಾ? ನಮ್ಮಿಬ್ರು ಮಧ್ಯನೇ ಇರ್ಲಿ. ಅಲ್ಲ ನಮ್ಮಿಬ್ರು ಮಧ್ಯನೇ ಇರ್ಲಿ ಅಂದ್ರೆ ಆ ಸರೋಜಕ್ಕನ ಬುದ್ಧಿ ಹೇಳೋರು ಯಾರು? ಅವ್ರು ಮಾಡಿರೋ ತಪ್ಪು ಅಂತ ಹೇಳ್ಬೇಕು ತಾನೆ ಕಮಲಾ. ಅದನ್ನ ಬರೀ ಬಾಯಿ ಮಾತನಾಗ ಹೇಳಿದ್ರೆ ಅರ್ಥ ಆಗಲ್ಲ. ಅವಕ್ಕೆ ತಡ್ ಮುಂಡೆ ಅವಕ್ಕೆ. ನಾನು ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಒಂದು ಐಡಿಯಾನು ಬಂದೈತೆ ತಲೆಗೆ. ಹಂಗೆ ಮಾಡ್ತೀನಿ, ಆವಾಗಲೇ ಅವಳಿಗೆ ಬುದ್ಧಿ ಬರೋದು. ನೀನು ಯಾರ ತಗೋ ಹೇಳಕ್ ಹೋಗ್ಬೇಡ. ಏನು ಮಾಡಬೇಕು ಅಂತಿದ್ದೀರಾ? ಈ ವಿಷಯನ ದೊಡ್ಡವ್ರ ಮುಂದಕ್ಕೆ ಹಾಕಿದ್ರೆ ಬೈದು ಬುದ್ಧಿ ಹೇಳ್ತಾರೆ ಸರೋಜಕ್ಕನ್ಗೆ, ನಮ್ಮ ಮಾವನಿಗೆ, ನನ್ನ ಗಂಡನ್ಗೆ ಹೇಳಿದ್ರೆ.
ಬೇಡ ಅಂತ ಹೇಳ್ದೆ ತಾನೇ, ನಾನೆಲ್ಲ ಈ ವಿಷಯ ನೋಡ್ಕೊಂತೀನಿ, ನೀನು ಯಾರ ತಗೋ ಹೇಳಕ್ ಹೋಗ್ಬೇಡ, ಸರಿನಾ? ಸರಿ ಆಯ್ತು ದೊಡಮ್ಮ, ನಿಮ್ಮಿಷ್ಟ, ಯಾರ ತಗೋ ಹೇಳಲ್ಲ ಬಿಡಿ. ಏ ಸರೋಜಿ, ನನಗೆ ನನಗೆ ಬೇದಿಯಾಗಂಗೆ ಮಾಡ್ತೀನಿ, ಮಾತ್ರೆ ಹಾಕಿ. ನಾನು ಏನು ಮಾಡ್ತೀನಿ ಅಂತನ ನೋಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.